ನಾನಿವತ್ತು ಸಿಂಪಲ್ಲಾಗಿ ಬೆಂಡೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ. ಒಂದು 7ರಿಂದ 8 ಹಸಿಮೆಣಸಿಕಾಯಿ, ಇದು ಮೀಡಿಯಮ್ ಖಾರ ಇದೆ, ಜಾಸ್ತಿ ಖಾರ ಇಲ್ಲ. ಅದಕ್ಕೋಸ್ಕರ ಒಂದು 7ರಿಂದ 8 ಹಸಿಮೆಣಸಿಕಾಯಿನ ನಾನು ಹುರಿತಾ ಇದ್ದೀನಿ. ಇದು 2 ಕಡೆ ಚೆನ್ನಾಗಿ ಹುರ್ಕೊಬೇಕು, ಯಾಕಂದರೆ ಹಸಿ ಹಸಿ ಆಗಿದ್ದರೆ ಚಟ್ನಿ ಟೇಸ್ಟೇ ಆಗಿರೋದಿಲ್ಲ. ಚೆನ್ನಾಗಿ ಫ್ರೈ ಆಗಬೇಕು ಮೆಣಸಿಕಾಯಿ. ಅದಾದಮೇಲೆ 1 ಬಟ್ಲಷ್ಟು ಬೆಂಡೆಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಇದು ಜಾಸ್ತಿ ಇದೆ, ಪಲ್ಯಗೂ ಕಟ್ ಮಾಡಿದ್ದೆ. 1 ಬಟ್ಲಷ್ಟು ಬೆಂಡೆಕಾಯಿನ ನಾನು ಹುರ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಬೇಕು ಅಥವಾ ಹುರಿಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರಿಬೇಕು. ಇದು ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅನ್ನೋದಕ್ಕೆ ನಾನು ಫ್ರೈ ಆಗಿರೋದು ತೋರಿಸಿದ್ದೀನಿ. ಹಸಿಯಾಗಿರಬಾರ್ದು, ಚೆನ್ನಾಗಿ ಫ್ರೈ ಆಗಿರಬೇಕು ಬೆಂಡೆಕಾಯಿ. ರುಬ್ಕೊಳೋದಕ್ಕೆ ಜಾರಿಗೆ ಮೆಣಸಿಕಾಯಿ ಹಾಕಿದ್ದೀನಿ. ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಬಟ್ಲಷ್ಟು ಹುರಿದಿರೋದು ಬೆಂಡೆಕಾಯಿ, 1 ಟೊಮೊಟೊನ ಹುಳಿ ಟೊಮೊಟೊ ಫ್ರೈ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ತರಿಯಾಗಿ ರುಬ್ತಾ ಇದ್ದೀನಿ. ತುಂಬ ನುಣ್ಣಗೆ ರುಬ್ಬಾರ್ದು, ನೋಡಿ ಈ ಥರ ರುಬ್ಬಿದರೆ ಸಾಕು. ಇದು ಅನ್ನ, ರೊಟ್ಟಿ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿದೆ. ಇದಕ್ಕೆ 1 ಬಟ್ಲಷ್ಟು ಈರುಳ್ಳಿನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಹಾಗೇ ತಿನ್ಬೋದು, ಇಲ್ಲಾಂದರೆ ಈರುಳ್ಳಿ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಈರುಳ್ಳಿ ಮಿಕ್ಸ್ ಮಾಡಿದ್ದೀನಿ. ಇದು ಒಂದು 2ರಿಂದ 3 ದಿನ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಚಟ್ನಿ, ಬೆಂಡೆಕಾಯಿ ಚಟ್ನಿ ರೆಡಿ ಆಗೋಯ್ತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.